ನಮಸ್ಕಾರ. ಸಿಎಂ ಸಿದ್ದರಾಮಯ್ಯಗೆ ಪ್ರತಿಷ್ಠೆ, ಬಿವೈ ವಿಜಯೇಂದ್ರಗೆ ಸವಾಲು. 2 ಕ್ಷೇತ್ರದ ಬೈ ಎಲೆಕ್ಷನ್ ಫಲಿತಾಂಶ ಕುರ್ಚಿ ಕಿತ್ತಾಟಕ್ಕೆ ತೆರೆ ಎಳೆಯುತ್ತಾ ವಿಜಯೇಂದ್ರ ನಾಯಕತ್ವಕ್ಕೆ ಅಗ್ನಿ ಪರೀಕ್ಷೆ, ಎಲೆಕ್ಷನ್ ಗೆದ್ದು ಸ್ಥಾನ ಉಳಿಸಿಕೊಳ್ತಾರ? ಇದೇ ಹೊತ್ತಿನ ಕಂಡಿದ್ದು ಕಾಣದ್ದು. ನಾನು ಚೈತ್ರ ಹರೀಶ್. ದಾವಣಗೆರೆ ಉಪಚುನಾವಣೆಯನ್ನ ಸಿಎಂ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಚುನಾವಣೆಯನ್ನ ಸವಾಲಾಗಿ ಸ್ವೀಕರಿಸಿದ್ದಾರೆ. 2 ಪಕ್ಷಗಳಿಗೂ ಈ ಚುನಾವಣೆ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಚುನಾವಣೆಯಲ್ಲಿ ಯಾರದ್ದು ಮೇಲುಗೈ? 2 ಕ್ಷೇತ್ರಗಳಲ್ಲಿ ಯಾರಿಗೆ ಗೆಲುವಿನ ಹಾರ? ಸೋಮವಾರ ಹೇಗಿತ್ತು ಸಿಎಂ ಪ್ರಚಾರ? ಸಾಚಾಗಳ ತರ ಮಾತಾಡ್ತಾರೆ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರು ಸರ್ಕಾರ ಲೂಟಿ ಹೊಡೆಯುತ್ತಾ ಇದೆ. ಯಾರು ಹೇಳೋದು ಇದನ್ನ? ಮಿಸ್ಟರ್ ಯಡಿಯೂರಪ್ಪ, ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇಲ್ವಾ? 25,000 ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪ ಮತ್ತು ಅವ್ರ ಮಗ ಒಡೆದು ಬಿಟ್ಟಿದ್ದಾರೆ. 2014ರಲ್ಲಿ ಪ್ರಧಾನಮಂತ್ರಿ ಆದರು. ಆ ಸಂದರ್ಭದಲ್ಲಿ ಹೇಳಿದ್ರು, अच्छे दिन आएगा, अच्छे दिन आएगा. ಬಂತ? ಗ್ಯಾಸ್ ಸಿಗ್ತಾ ಇದೆಯೇನ್ರಿ? 100% ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100% ಗೆಲ್ತಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮತ್ತು ಬಾಗಲಕೋಟೆನಲ್ಲಿ ಯಾಕೆ ಈ ರೀತಿ ಮತದಾರರು ದಂಗೆ ಎದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ? ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವಾಗಿ ಮತದಾರ ಒಲವಿರ್ತದೆ. ನಾನು ನೋಡಿದಾಗ ಈ ರೀತಿ ಆಡಳಿತ ಪಕ್ಷದ ವಿರೋಧಿ ಅಲೆ ಏನು ಇವತ್ತು ದಾವಣಗೆರೆನಲ್ಲೂ ಎದ್ದಿದೆ, ಬಾಗಲಕೋಟೆಯಲ್ಲೂ ಎದ್ದಿದೆ. ಖಂಡಿತವಾಗ್ಲೂ 2 ಕಡೆ ಗೆಲ್ತೀವಿ. ಬಿಜೆಪಿ ಡಬ್ಬ ಮುಗಿಲಿಕ್ಕೆ ಬಂದಿದೆ. ಟಿಫನ್ ಡಬ್ಬ ಕಟ್ಕೊಂಡಿದ್ದು 12 ವರ್ಷದಿಂದ. ಹಳೇ ಪಿಕ್ಚರ್ ಹೇಳಿ 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 ಇವ್ರ ಹತ್ರ ಈಗ ಏನು ಹೇಳಲಿಕ್ಕೇನು ಇಲ್ಲ. ಏನು 2 ಚುನಾವಣೆಯಿಂದ ಏನು ದೊಡ್ಡ ರಾಜಕೀಯದ ಆಸ್ಫೋಟನೆ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಲ್ಲ. ಆದರೆ ಅಟ್ಲೀಸ್ಟ್ ಇವರಿಗೆ ಜನಗಳ ಬಗ್ಗೆ ಭಯ ಭಕ್ತಿ ಇಲ್ಲ. ಚುನಾವಣೆ ಖಚಿತ, ಸೋಲು ನಿಶ್ಚಿತ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಇನ್ನು ಕೆಲವೇ ಗಂಟೆಗಳು ಉಳಿದಿವೆ. ಇದರ ನಡುವೆ ಕಾಂಗ್ರೆಸ್, ಬಿಜೆಪಿ 2 ಪಕ್ಷಗಳು ಭಾರೀ ಕಸರತ್ತು ನಡೆಸಿ ಪ್ರಚಾರ ಮಾಡಿವೆ. ಸಿಎಂ ಸಿದ್ದರಾಮಯ್ಯ ಒಂದೇ ದಿನ 2 ಕಡೆ ಪ್ರಚಾರ ಮಾಡಿದ್ದಾರೆ. 2 ಪಕ್ಷಗಳು ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಗೆಲ್ಲುವುದಕ್ಕೆ ರಣತಂತ್ರ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಪ್ರತಿಷ್ಠೆ, ಬಿವೈ ವಿಜಯೇಂದ್ರಗೆ ಸವಾಲು. 2 ಕ್ಷೇತ್ರದ ಬೈ ಎಲೆಕ್ಷನ್ ಫಲಿತಾಂಶ ಕುರ್ಚಿ ಕಿತ್ತಾಟಕ್ಕೆ ತೆರೆ ಎಳೆಯುತ್ತಾ ವಿಜಯೇಂದ್ರ ನಾಯಕತ್ವಕ್ಕೆ ಅಗ್ನಿ ಪರೀಕ್ಷೆ, ಎಲೆಕ್ಷನ್ ಗೆದ್ದು ಸ್ಥಾನ ಉಳಿಸಿಕೊಳ್ತಾರ? ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳೋದಕ್ಕೆ ಕೆಲವೇ ಗಂಟೆಗಳು ಇರೋದ್ರಿಂದ 2 ಪಕ್ಷಗಳು ನಾಯಕರು ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಮತದಾರನ ಮನ ಗೆಲ್ಲೋನೇ ಮಹಾವೀರ ಅನ್ನೋ ರೀತಿ ಮತದಾರರನ್ನ ತಮ್ಮತ್ತ ಸೆಳೆಯಲು ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕ್ಷೇತ್ರಗಳಲ್ಲೇ ಬಿಡುಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಂದೇ ದಿನ 2 ಕಡೆ ಪ್ರಚಾರ ಮಾಡಿ ಪವರ್ ತೋರಿಸಿದ್ದಾರೆ. ಎಲೆಕ್ಷನ್ ಪ್ರಚಾರ ಅಂದ್ರೆ ಊರುಗಳಿಗೆ ಹೋಗಿ ನಮಗೆ ಮತ ಕೊಡಿ ಅಂತ ಕೇಳೋದು ಮಾತ್ರ ಅಲ್ಲ, ನಮಗೆ ಮತ ಕೊಡಿ ಅಂತ ಹೇಳೋದಕ್ಕಿಂತ ವಿರೋಧಿಗಳಿಗೆ ಮತ ಕೊಡಬೇಡಿ ಅಂತ ಹೇಳಬೇಕು. ತಮ್ಮ ಪರವಾಗಿ ಪ್ರಚಾರ ಮಾಡೋದಕ್ಕಿಂತ ಎದುರಾಳಿಗಳ ವಿರುದ್ಧ ಅಪಪ್ರಚಾರ ಮಾಡಬೇಕು. ಈಗ ಬೈ ಎಲೆಕ್ಷನ್ನಲ್ಲೂ ಅದೇ ನಡೀತಾ ಇದೆ. ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ, ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನು ಮಾಡಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಉಪಚುನಾವಣಾ ಕಣ ರಂಗೇರಿದ್ದು ಬಹಿರಂಗ ಪ್ರಚಾರಕ್ಕೆ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ಎರಡೂ ಪಕ್ಷಗಳ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ.
ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಬೀಡುಬಿಟ್ಟಿದ್ದಾರೆ. ಬಿಜೆಪಿ ನಾಯಕರು ಬಾಗಲಕೋಟೆ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ರಾಜ್ಯದ ಘಟಾನುಘಟಿ ಬಿಜೆಪಿ ಲೀಡರ್ಸ್ ಬಾಗಲಕೋಟೆಯಲ್ಲಿ ಓಡಾಡ್ತಾ ಇದ್ದಾರೆ. ಈಗಾಗಲೇ ಬಾಗಲಕೋಟೆಯಲ್ಲಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿವಿಧ ಸಮಾಜಗಳ ಮುಖಂಡರ ಸಭೆ ನಡೆಸಲಿದ್ದಾರೆ. ಬಿಎಸ್ವೈಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಸಚಿವರಾದ ಶ್ರೀರಾಮುಲು, ಸಂಸದ ಗೋವಿಂದ ಕಾರಜೋಳ, ಶಾಸಕ ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ ಎನ್ ಮಹೇಶ್ ಸೇರಿ ಅನೇಕ ಘಟಾನುಘಟಿ ನಾಯಕರು ಸಾಥ್ ಕೊಟ್ಟಿದ್ರು. ಒಂದು ಕಡೆ ರೋಡ್ ಶೋ, ಮತ್ತೊಂದು ಕಡೆ ಊರುಗಳಿಗೆ ತೆರಳಿ ಪ್ರಚಾರ. ಎಲ್ಲ ಕಡೆಯೂ ಒಬ್ಬರ ಮೇಲೊಬ್ಬರು ವಾಗ್ದಾಳಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರಚಾರದಲ್ಲಿ ಬೈದಿದ್ದು ಸಾಲದು ಅಂತ ಪ್ರೆಸ್ ಮೀಟ್ ಮಾಡಿಯೂ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಗೆಲುವು ನಮ್ಮದೇ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ, ಬಾಗಲಕೋಟೆ ಅಂತ ಎರಡೆರಡು ಕಡೆ ಓಡಾಡ್ತಾ ಇರೋ ನಾಯಕರು ಸ್ವಲ್ಪವೂ ವಿರಾಮ ತೆಗೆದುಕೊಳ್ಳದೆ ಗೆಲುವಿಗಾಗಿ ಸರ್ಕಸ್ ಮಾಡ್ತಾ ಇದ್ದಾರೆ. ಮಂಗಳವಾರ ಚುನಾವಣಾ ಪ್ರಚಾರಕ್ಕೆ ಕೊನೆ ದಿನ ಆಗಿದ್ದರಿಂದ ಸೋಮವಾರ ಮಧ್ಯಾಹ್ನವೇ ದಾವಣಗೆರೆಗೆ ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯ, ನಮಗೆ ಇಂಟೆಲಿಜೆನ್ಸ್ ಮಾಹಿತಿ ಬಂದಿದೆ, ಗೆಲುವು ನಮ್ಮದೇ, ಎರಡೂ ಕ್ಷೇತ್ರಗಳಲ್ಲಿ ವಾತಾವರಣ ನೋಡಿದ ನಂತರ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಅಂತ ಹೇಳಿದ್ರು. ಎಂದಿನಂತೆ ಬಿಜೆಪಿ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ ಬಿಜೆಪಿಯವರನ್ನ ಸಂವಿಧಾನ ವಿರೋಧಿಗಳು, ಬಡವರ ವಿರೋಧಿಗಳು ಅಂತ ದೂಷಿಸಿದ್ರು. ಗ್ಯಾರಂಟಿಗಳ ಬಗ್ಗೆಯೂ ಹೇಳಿದ ಸಿದ್ದರಾಮಯ್ಯ, ಜನರು ಗ್ಯಾರಂಟಿಗಳನ್ನ ಒಪ್ಪಿಕೊಂಡಿದ್ದಾರೆ, ಬಿಜೆಪಿ ಏನೇ ಹೇಳಿದ್ರು ಗೆಲುವು ನಮ್ಮದೇ ಅಂತ ಹೇಳಿದ್ರು. 100% ಗೆಲ್ತೀವಿ. ಬಿಜೆಪಿ ಅವರು ಇಂಟೆಲಿಜೆನ್ಸ್ ಮಾಹಿತಿ ಬಂದಿದೆ, ಬಿಜೆಪಿ ಎರಡು ಗೆಲ್ಲುತ್ತೆ ಅಂತ ಹೇಳಿದ್ರೆ ಸರ್ ವಿಜೇಂದ್ರ ಅವರು. ಬಿಜೆಪಿ ಎರಡು ಕಡೆ ಗೆಲ್ಲುತ್ತೆ, ಇಂಟೆಲಿಜೆನ್ಸ್ ಸೋಲ್ತೀವಿ ಅಂತ ಹೇಳ್ತಾರ, ಸೋಲ್ತೀವಿ ಅಂತ ಹೇಳ್ತಾರ ಅವರು ಅಂತ ಹೇಳ್ತಾರೆ ಸರ್ ಎರಡು ಕ್ಷೇತ್ರ. ಈಗ ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಜನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಸಾರಿ ಜನ ವೋಟ್ ಹಾಕ್ತಾರೆ. ಅಲ್ಪಸಂಖ್ಯಾತ ಬಗ್ಗೆ ಕಾಂಗ್ರೆಸ್ ಮೊಸಳೆ ಕಣ್ಣೀರು. ದಾವಣಗೆರೆಯಲ್ಲಿ ಸಿಎಂ ವಿರುದ್ಧ ಗುಡುಗಿದ ವಿಜಯೇಂದ್ರ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ದಾವಣಗೆರೆಯಲ್ಲಿ ಬೀಡುಬಿಟ್ಟಿದ್ದಾರೆ. ಪ್ರಚಾರ, ಪ್ರೆಸ್ ಮೀಟ್ ಅಂತ ಫುಲ್ ಬ್ಯುಸಿಯಾಗಿರೋ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಗ್ಯಾರಂಟಿಗಳನ್ನೇ ಅಭಿವೃದ್ಧಿ ಅಂತ ಹೇಳಿಕೊಂಡು ಜನರಿಗೆ ಮಂಕುಬೂದಿ ಎರಚ್ತಾ ಇದೆ ಅಂತ ಬಿವೈ ವಿಜೇಂದ್ರ ಹೇಳಿದ್ರು. ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡುವಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ವಿನಃ ನಮ್ಮ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿಯವರೆಗೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಬಹಳ ಅಪರೂಪದ ಅವಕಾಶ ಅವರಿಗೆ ಸಿಕ್ಕಿತ್ತು. 17 ಬಜೆಟ್ ಅನ್ನ, ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡುವಂತಹ ಒಳ್ಳೆ ಅವಕಾಶ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದೊರಕಿದ್ರೂ ಸಹ ಅವರ ಅನುಭವ, ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ಅನುಭವ ಈ ರಾಜ್ಯದ ಅಭಿವೃದ್ಧಿಗೆ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿ ಒಗ್ಗಟ್ಟಾಗಿದೆ. ಒಗ್ಗಟ್ಟಿನಿಂದ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ 2 ಕ್ಷೇತ್ರದ ಚುನಾವಣೆ ಕಬ್ಬಿಣದ ಕಡಲೆಯಾಗಿದೆ. ಕ್ಷೇತ್ರ ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಒದ್ದಾಡ್ತಾ ಇದೆ ಅಂತ ಹೇಳಿದ ವಿಜೇಂದ್ರ, ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ನಮಗೆ ಐತಿಹಾಸಿಕ ಗೆಲುವು ಸಿಗಲಿದೆ. ಮೊದಲ ಬಾರಿ ಕಮಲ ಅರಳುತ್ತೆ. ಈ ಬಾರಿ ಮತದಾರರು ಬದಲಾವಣೆ ಬಯಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಕೈಜೋಡಿಸಿದ್ದಾರೆ, ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಒಂದು ಐತಿಹಾಸಿಕ ಗೆಲುವು ಸಾಧ್ಯ ಆಗ್ತದೆ. ಕಮಲ್ದು ಮೊದಲ ಬಾರಿಗೆ ಅರಳುವಂಥದ್ದನ್ನ ಯಾರಿಂದನೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಈ ಬಾರಿಯ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಹಣದ ಆಮಿಷಕ್ಕೆ ಅವರು ಬಲಿಯಾಗೋದಕ್ಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಬಿಜೆಪಿನ ಗೆಲ್ಲಿಸ್ತೀವಿ ಎನ್ನುವ ಒಂದು ಸಂಕಲ್ಪದೊಂದಿಗೆ ನಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ದಾವಣಗೆರೆ ಬಹಿರಂಗ ಸಭೆಯಲ್ಲಿ ಸಿದ್ದು ಘರ್ಜನೆ. ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಎಂದ ಸಿದ್ದರಾಮಯ್ಯ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಗೊಂದಲ ಉಂಟಾಗಿತ್ತು. ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಅದರ ಲಾಭ ಪಡೆದುಕೊಳ್ಳಬೇಕು ಅಂತ ಬಿಜೆಪಿ ಸಹ ತೀರ್ಮಾನಿಸಿತ್ತು.
ಆದರೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಸಮಸ್ಯೆಗಳನ್ನು ಬಗೆಹರಿಸಿರುವ ಕಾಂಗ್ರೆಸ್ ದಾವಣಗೆರೆ ಕ್ಷೇತ್ರಕ್ಕೆ ಹೆಚ್ಚಿನ ಎಫರ್ಟ್ ಹಾಕಿ ಪ್ರಚಾರ ಮಾಡ್ತಾ ಇದೆ. ದಾವಣಗೆರೆಗೆ ಇತ್ತೀಚೆಗಷ್ಟೇ ಬಂದು ಪ್ರಚಾರ ಮಾಡಿ ಹೋಗಿದ್ದ ಸಿದ್ದರಾಮಯ್ಯ ಈಗ ಮತ್ತೊಮ್ಮೆ ಬಂದು ಪ್ರಚಾರ ಮಾಡಿದ್ರು. ದಾವಣಗೆರೆ ನಗರದ ಬೂದಾಳ ರಸ್ತೆಯಲ್ಲಿರುವ ದುಗ್ಗಮ್ಮ ಕಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿದ ಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರಚಾರ ಮಾಡಿದ್ರು. ಡೊಳ್ಳು ಬಾರಿಸುವ ಮೂಲಕ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಕೇಳಿದ್ರು. ಎಲ್ಲ ಸರಿಯಾಗಿ ಇದ್ದಿದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಮಾಡುವ ಅವಶ್ಯಕತೆಯೇ ಇರಲಿಲ್ಲ, ಹಾಗೆ ಗೆದ್ದುಕೊಳ್ಳಬಹುದಿತ್ತು. ಯಾಕಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಸತತ 4 ಬಾರಿ ಶಾಮನೂರು ಶಿವಶಂಕರಪ್ಪ ಗೆದ್ದು ಕ್ಷೇತ್ರವನ್ನ ತಮ್ಮ ಭದ್ರಕೋಟೆ ಮಾಡಿಕೊಂಡಿದ್ರು. ಜೊತೆಗೆ ಕ್ಷೇತ್ರದಲ್ಲಿ 70% ಮುಸ್ಲಿಂ ಮತಗಳು ಕಾಂಗ್ರೆಸ್ ಕಡೆ ಇದ್ವು. ಇದರ ಜೊತೆಗೆ ದಲಿತ ಹಿಂದುಳಿದ ಮತಗಳು ಕಾಂಗ್ರೆಸ್ಗೆ ಸಿಗೋದ್ರಿಂದ ಕಾಂಗ್ರೆಸ್ ಗೆಲುವು ಸುಲಭ ಅಂತ ಹೇಳಲಾಗಿತ್ತು. ಆದರೆ ದಾವಣಗೆರೆಯಲ್ಲಿ ಟಿಕೆಟ್ ಕೇಳಿ ಸಿಗಲಿಲ್ಲ ಅಂತ ಮುಸ್ಲಿಮರು ಮುನಿಸಿಕೊಂಡಿದ್ದರಿಂದ ಕಾಂಗ್ರೆಸ್ ಈಗ ದಾವಣಗೆರೆಗೂ ಹೆಚ್ಚಿನ ಎಫರ್ಟ್ ಹಾಕಿ ಪ್ರಚಾರ ಮಾಡಬೇಕಾಗಿ ಬಂದಿದೆ. ಸದ್ಯ 2 ಬಾರಿ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾ ಇರೋ ಸಿದ್ದರಾಮಯ್ಯ ಸೋಮವಾರ ಬಹಿರಂಗ ಸಭೆಯಲ್ಲೂ ಭಾಗವಹಿಸಿ ಮಾತಾಡಿದ್ರು. ಮೊನ್ನೆ ಮಳೆ ಬಂದಿದ್ದರಿಂದ ಮಾತನಾಡಿಲ್ಲ, ಹಾಗಾಗಿ ಇವತ್ತು ಮಾತಾಡೋಕೆ ಬಂದಿದ್ದೇನೆ ಅಂತ ಹೇಳಿದ ಸಿದ್ದರಾಮಯ್ಯ ಬರುವ 9ಕ್ಕೆ ಚುನಾವಣೆ ಇದೆ, ನಮ್ಮ ಅಭ್ಯರ್ಥಿಗೆ ಮತ ಕೊಟ್ಟು ಗೆಲ್ಲಿಸಬೇಕು, ಕಾಂಗ್ರೆಸ್ ಚಿಹ್ನೆಗೆ ಮತ ನೀಡಿ, ಸಮರ್ಥಿಗೆ ವಿಧಾನಸೌಧಕ್ಕೆ ಕಳಿಸ್ಕೊಡಿ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಬಿಜೆಪಿ ಅಲ್ಲ, ಕೆಲಸಗಳು ಆಗಬೇಕು ಅಂದ್ರೆ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನನ್ನ ಗೆಲ್ಲಿಸಿ ಅಂತ ಕರೆ ಕೊಟ್ರು. ಈ ಉಪಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವ್ರ ಜಾಗ ಭರ್ತಿ ಮಾಡೋದು ಮತ್ತೆ ನಮ್ಮ ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಅಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಶಾಮನೂರು ಶಿವಶಂಕರಪ್ಪನವರು ಏನೇನು ಕೆಲಸಗಳನ್ನ ಮಾಡಿದ್ರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ಅವೆಲ್ಲ ಮುಂದುವರಿಬೇಕಾದ್ರೆ, ಅವೆಲ್ಲ ಸುಗಮವಾಗಿ ನಡೀಬೇಕಾದ್ರೆ ಯಾರು ನಿಮ್ಮ ಪ್ರತಿನಿಧಿ ಆಗಬೇಕು? ಭ್ರಷ್ಟಾಚಾರ, ಧರ್ಮ ರಾಜಕೀಯದ ಬಗ್ಗೆನೂ ಮಾತಾಡಿದ ಸಿಎಂ, ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷ ಅಧಿಕಾರದಲ್ಲಿ ಇದ್ರೂ ಏನು ಮಾಡಿಲ್ಲ. ನಾವು ಕೆಲಸ ಮಾಡಿದ್ದು ಹೇಳಿ ಓಟು ಕೇಳ್ತೀವಿ. ಅವರಿಗೆ ಓಟು ಕೇಳೋಕೆ ಏನು ಕೆಲಸ ಮಾಡಿದ್ದಾರೆ? ಎಲ್ಲ ಜಾತಿ ಧರ್ಮ ಹೊಡೆಯೋದೇ ಬಿಜೆಪಿ ಕೆಲಸ. ಬಿಜೆಪಿ ಹಿಂಬಾಗಿಲಿಂದ ಅಧಿಕಾರಕ್ಕೆ ಬಂದಿತ್ತು. ಒಬ್ಬೊಬ್ಬರಿಗೆ 25 ಕೋಟಿ ಹಣ ಕೊಟ್ಟರು. ಯಡಿಯೂರಪ್ಪ ಹಾಗೂ ಅವರ ಮಗ 25,000 ಕೋಟಿ ಹೊಡೆದಿದ್ದಾರೆ ಅಂತ ಸಿಎಂ ಗುಡುಗಿದ್ರು. ಅಷ್ಟಲ್ಲದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಪ್ರಚಾರ ಮಾಡಿಸ್ತಾ ಇರೋದಕ್ಕೂ ಟಾಂಗ್ ಕೊಟ್ಟ ಸಿದ್ದು, ಯತ್ನಾಳ್ ಅವರೇ ಬಿಜೆಪಿಯನ್ನ ಭ್ರಷ್ಟರು ಅಂತ ಹೇಳಿದ್ರು ಅಂತ ಯತ್ನಾಳ್ ಕರೆ ತಂದು ಪ್ರಚಾರ ಮಾಡ್ತಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಿರೋರನ್ನ ಕರೆತಂದು ಪ್ರಚಾರ ಮಾಡ್ತಾರೆ ಅಂತ ಲೇವಡಿ ಮಾಡಿದ್ರು. ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಅಷ್ಟೇ ಸತ್ಯ, ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಪುನರುಚ್ಚರಿಸಿದ್ರು. ಈಗ ಯಡಿಯೂರಪ್ಪನವರು ಆಪರೇಷನ್ ಕಮಲ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇರಲಿಲ್ಲ. 25 ಕೋಟಿ 25-30 ಕೋಟಿ ರೂಪಾಯಿಗಳನ್ನು ಎಲೆಕ್ಷನ್ಗೆ ಖರ್ಚು ಮಾಡಿದ್ರು. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು? ಬಹಳ ಸಾಚಾಗಳ ತರ ಮಾತಾಡ್ತಾರೆ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರ ಸರ್ಕಾರ ಲೂಟಿ ಹೊಡೆಯುತ್ತಾ ಇದೆ. ಯಾರು ಹೇಳೋದು ಇದನ್ನ? ಮಿಸ್ಟರ್ ಯಡಿಯೂರಪ್ಪ, ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇಲ್ವಾ? ಒಮ್ಮೆ ನೀವು ಮುಖ್ಯಮಂತ್ರಿ ಆಗಿರುವಾಗ ನಿಮ್ಮ ಬಗರ ಬಗ್ಗೆ, ನಿಮ್ಮ ಬಗ್ಗೆ ಬಸವನಗೌಡ ಯತ್ನಾಳ್ ಏನು ಹೇಳಿದ್ದಾರೆ ಅಂತಕ್ಕಂಥದನ್ನ ಜ್ಞಾಪಕ ಮಾಡ್ಕೊಳ್ಳಿ. 25,000 ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪ ಮತ್ತು ಅವ್ರ ಮಗ ಒಡೆದು ಬಿಟ್ಟಿದ್ದಾರೆ. ಯಾರು ಹೇಳಿರೋದು? ಬಿಜೆಪಿಯ ಕೇಂದ್ರದ ಮಂತ್ರಿಯಾಗಿದ್ದಂತ ಬಸವನಗೌಡ ಯತ್ನಾಳ್. ಇದನ್ನ ನಂಬ್ಕೋಬಹುದಲ್ವಾ? ಅವ್ರ ಪಾರ್ಟಿಯವರೇ ಹೇಳಿರೋದು. ನಾನು ಹೇಳಿದ್ರೆ ನಂಬ್ಕೋಬಾರ್ದು, ಅಥವಾ ಮಲ್ಲಿಕಾರ್ಜುನ ಹೇಳಿದ್ರೆ ನಂಬ್ಕೋಬಾರ್ದು, ಪ್ರಭಾ ಮಲ್ಲಿಕಾರ್ಜುನ ಹೇಳಿದ್ರೆ ನಂಬ್ಕೋಬಾರ್ದು. ಇವರು ಹೇಳಿರ್ತಕ್ಕಂಥದ್ದು ಬಿಜೆಪಿಯ ಬಸವನಗೌಡ ಯತ್ನಾಳ್. ಇವರು ಕಡು ಭ್ರಷ್ಟರು. ಇವರು ನನ್ನ ಬಗ್ಗೆ ಹೇಳ್ಕೊಂಡು ತಿರುಗಾಡ್ತಾರೆ. ಕಡು ಭ್ರಷ್ಟರು ಇವರು.
ಬಿಜೆಪಿಯವರು ಇದಾರಲ್ಲ ಅವ್ರಿಗೆ ಯಾವುದೇ ನೀತಿ ನಿಯಮ ಮಾನ ಮರ್ಯಾದೆ ಏನೂ ಇಲ್ಲ. ಬಸವನಗೌಡ ಯತ್ನಾಳ್ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ, ಪಕ್ಷದಿಂದ ಅಮಾನತ್ ಮಾಡಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಬಾಗಲಕೋಟೆಯಲ್ಲಿ ಕ್ಯಾನ್ವಾಸ್ ಮಾಡಿಸ್ತಾರೆ. ಇವ್ರಿಗೆ ಎಷ್ಟ ಹೀನಾಯ ಸ್ಥಿತಿಗೆ ಬಂತು ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಹೇಳಲಿಕ್ಕಾಗಲ್ಲ. ಎಂಥ ಹೀನಾಯ ಪರಿಸ್ಥಿತಿ ಬಂತು. ಒಬ್ಬ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವರ ಅಧಿಕೃತ ಅಭ್ಯರ್ಥಿ ಪರವಾಗಿ ಕ್ಯಾನ್ವಾಸ್ ಮಾಡಿಸ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ದಿವಾಳಿಯಾಗಿದೆ ಅಂತಕ್ಕಂಥದನ್ನ ಇದು ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಕುಟುಂಬ ರಾಜಕಾರಣ ಅಪವಾದ ಕಾಂಗ್ರೆಸ್ಗೆ ಪೆಟ್ಟು ಕೊಡುತ್ತಾ? ಮುನಿಸಿಕೊಂಡಿದ್ದ ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರಾ? ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದು ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಆದರೆ ತಮ್ಮ ಪುತ್ರ ಸಮರ್ಥ ಅಭ್ಯರ್ಥಿಯಾಗಿರೋದೇ ಅವರಿಗೆ ಮೈನಸ್ ಪಾಯಿಂಟ್ ಆಗುವ ಸಾಧ್ಯತೆಯೂ ಇದೆ. ಯಾಕಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮುಂದುವರೆದ ಕುಟುಂಬ ರಾಜಕಾರಣ ಎನ್ನುವ ಅಪವಾದ ಕೇಳಿ ಬಂದಿದೆ. ಶಾಮನೂರು ಶಿವಶಂಕರಪ್ಪನವರು ಸತತವಾಗಿ ಗೆದ್ದು ಬಂದಿದ್ದರು. ದಾವಣಗೆರೆ ನಗರದ ಉತ್ತರ ಕ್ಷೇತ್ರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಶಾಸಕರಾಗಿದ್ದಾರೆ. ಶಾಮನೂರು ಕುಟುಂಬದ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿಂದ ಸಂಸದರಾಗಿದ್ದಾರೆ. ಇಷ್ಟಿರುವಾಗ ಮತ್ತೆ ಅವರ ಕುಟುಂಬದ ಸದಸ್ಯರನ್ನೇ ಕಣಕ್ಕಿಳಿಸುವ ಅವಶ್ಯಕತೆ ಏನಿತ್ತು ಅಂತ ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ಇರೋ ಮತ್ತೊಂದು ಸಮಸ್ಯೆ ಅಂದ್ರೆ ಕಣದಲ್ಲಿರೋ ಅಭ್ಯರ್ಥಿಗಳು. ಕ್ಷೇತ್ರದ ಅಂತಿಮ ಕಣದಲ್ಲಿ ಬಿಜೆಪಿ ಕಾಂಗ್ರೆಸ್ ಸೇರಿ ಒಟ್ಟು 25 ಮಂದಿ ಕಣದಲ್ಲಿದ್ದಾರೆ. ಇದರಲ್ಲಿ 13 ಮಂದಿ ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಇದರಲ್ಲಿ ಎಸ್ಡಿಪಿಐನ ಅಫ್ಸರ್ ಕೊಡ್ಲಿಪೇಟೆ ಕೂಡ ಒಬ್ಬರು. ಈ ಎಲ್ಲ ಅಭ್ಯರ್ಥಿಗಳು ಸುಮ್ಮನೆ ನಾಮಪತ್ರ ಸಲ್ಲಿಸದೆ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಎಸ್ಡಿಪಿಐನ ಅಫ್ಸರ್ ಕೊಡ್ಲಿಪೇಟೆ ಪರ ಪಾರ್ಟಿಯ ರಾಜ್ಯ ಮಟ್ಟದ ನಾಯಕರು ಬಂದು ಪ್ರಚಾರವನ್ನ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಯುವ ನಾಯಕ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಗಡ್ಡ ಬಿಟ್ಟವರೆಲ್ಲ ಮುಸ್ಲಿಮರಲ್ಲ ಎನ್ನುವ ಹೇಳಿಕೆಯನ್ನ ಇಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರಚಾರವನ್ನ ಮಾಡುತ್ತಿದ್ದಾರೆ. ನಲ್ಪಾಡ್ ಅವರ ಹೇಳಿಕೆ ಕ್ಷೇತ್ರದಲ್ಲಿ ದೊಡ್ಡ ಸದ್ದನ್ನೇ ಮಾಡ್ತಾ ಇದೆ. ನಾನ್ ಕೇಳದೆ ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿರ್ತಾರೆ. ಆದರೆ ಅಲ್ಪಸಂಖ್ಯಾತರೇ ಕಾಂಗ್ರೆಸ್ ವಿರುದ್ಧ ನಿಂತಾಗ ಅಲ್ಪಸಂಖ್ಯಾತರು ಯಾರಿಗೆ ಮತ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಕಣದಲ್ಲಿರೋ ಮುಸ್ಲಿಂ ಅಭ್ಯರ್ಥಿಗಳು ತೆಗೆದುಕೊಳ್ಳುವ ಒಂದೊಂದು ಮತವು ಕಾಂಗ್ರೆಸ್ಗೆ ಹೊಡೆತ ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಟಿಕೆಟ್ ಹಂಚಿಕೆಯಲ್ಲಿ ಕಾಂಗ್ರೆಸ್ಸಿನಲ್ಲಾದ ಗೊಂದಲ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಶಮನವಾಗಿಲ್ಲ. ಅಲ್ಪಸಂಖ್ಯಾತ ಸಮುದಾಯದ ಯುವ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸುವುದಾಗಿ ಹೇಳುತ್ತಿದ್ದಾರೆ. ಇನ್ನೊಂದು ಕಡೆ ಹಲವು ಗೊಂದಲವಿದ್ದರೂ ಬಿಜೆಪಿಯವರು ಒಗ್ಗಟ್ಟಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಹಾಗಾಗಿ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದರೂ ಗೆಲುವು ಅಷ್ಟು ಸುಲಭವಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅದಕ್ಕೆ ಸಿಎಂ ಆದಿಯಾಗಿ ದೊಡ್ಡ ದೊಡ್ಡ ಸಚಿವರೆಲ್ಲ ದಾವಣಗೆರೆ ಅಖಾಡಕ್ಕೆ ಇಳಿದು ಪ್ರಚಾರ ಮಾಡ್ತಾ ಇದ್ದಾರೆ. ಜಮೀರ್ ಅವರನ್ನು ಕರೆಸಿ ಅಲ್ಪಸಂಖ್ಯಾತರ ಮತ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಆದರೂ ಇಲ್ಲಿ ಅಲ್ಪಸಂಖ್ಯಾತರ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಅವರು ಯಾರ ಕಡೆಗೆ ಇದ್ದಾರೆ, ಯಾರಿಗೆ ಮತ ಕೊಡ್ತಾರೆ ಅನ್ನೋದರ ಮೇಲೆ ಗೆಲುವು ನಿರ್ಧಾರ ಆಗೋ ಸಾಧ್ಯತೆ ಇದೆ. ಬೈ ಎಲೆಕ್ಷನ್ ಸೋಲು ಗೆಲುವು ನಾಯಕತ್ವವನ್ನ ನಿರ್ಧರಿಸುತ್ತಾ ನಾಯಕತ್ವ ಉಳಿಸಿಕೊಳ್ಳಲು ಸಿದ್ದು ವಿಜಯೇಂದ್ರ ಕಸರತ್ತು. 2 ಕ್ಷೇತ್ರವನ್ನ ಗೆದ್ದು ಬಲ ಹೆಚ್ಚಿಸಿಕೊಳ್ತಾರಾ ಸಿದ್ದು? ಚುನಾವಣೆ ಫಲಿತಾಂಶದಿಂದ ಕುರ್ಚಿ ಕಿತ್ತಾಟಕ್ಕೆ ತೆರೆ ಬೀಳುತ್ತಾ? ವಿಜಯೇಂದ್ರ ನಾಯಕತ್ವಕ್ಕೂ ಅಗ್ನಿ ಪರೀಕ್ಷೆ. ಬಿಜೆಪಿ ಸೋತರೆ ವಿಜಯೇಂದ್ರ ಕತೆ ಏನು? ಒಂದು ಎಲೆಕ್ಷನ್ ಹಲವು ನಾಯಕರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಅದೇ ರೀತಿ ಈಗ ನಡೀತಾ ಇರೋ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಸಹ ಸಿಎಂ ಸಿದ್ದರಾಮಯ್ಯ ಮತ್ತು ಬಿವೈ ವಿಜಯೇಂದ್ರಗೆ ಅತಿ ಮುಖ್ಯ ಚುನಾವಣೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಚುನಾವಣೆ ಇಬ್ಬರ ಕುರ್ಚಿಗಳು ಇರುತ್ತಾ ಇರಲ್ವಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಬಾಗಲಕೋಟೆ ಪ್ರತಿಷ್ಠೆಯ ಸಮರ ಗೆಲ್ಲೋದ್ಯಾರು? ಸಿದ್ದರಾಮಯ್ಯ ವರ್ಸಸ್ ವಿಜಯೇಂದ್ರ. ಯಾರ ಕಡೆ ಮತದಾರರ ಒಲವು? 2 ಕ್ಷೇತ್ರಗಳನ್ನು ಗೆದ್ದು ಬಲ ಹೆಚ್ಚಿಸಿಕೊಳ್ತಾರ ಸಿದ್ದರಾಮಯ್ಯ? ಬಿವೈ ವಿಜಯೇಂದ್ರ ಒಂದು ಕಡೆ, ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆ. ಯಾರಿಗೆ ಯಾರು ಕಮ್ಮಿ ಇಲ್ಲದಂತೆ ಪ್ರಚಾರ ಮಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇಬ್ಬರಿಗೂ ಈ ಚುನಾವಣೆ ಪ್ರತಿಷ್ಠೆಯಾಗಿದ್ದು ಗೆದ್ದವರ ಬಲ ಪ್ರದರ್ಶನವಾಗಲಿದೆ. ಕುರ್ಚಿಯು ಭದ್ರ ಆಗಲಿದೆ. ಅದಕ್ಕೆ ಈಗ ಇಬ್ಬರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ.
ನೀವು ಗಮನಿಸಿರಬಹುದು, ಈ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಸಹ ಕೆಲವು ದಿನ ಪ್ರಚಾರ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಈ ಚುನಾವಣೆಯಲ್ಲಿ ಹೆಚ್ಚು ಫೋಕಸ್ ಆಗ್ತಾ ಇದ್ದಾರೆ, ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರೂ ಸಹ ಡಿಕೆಶಿ ಹೆಚ್ಚಾಗಿ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಅವರು ಕೇರಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅದೇ ರೀತಿ ಬಿಜೆಪಿಯಲ್ಲೂ ಆಗ್ತಾ ಇದೆ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇರೋದು ಕಡಿಮೆ. ಆದರೆ ವಿಜೇಂದ್ರ ಮಾತ್ರ ಕ್ಷೇತ್ರಗಳಲ್ಲಿ ಬೀಡುಬಿಟ್ಟಿದ್ದಾರೆ. ಈ ಚುನಾವಣೆ ವಿಜೇಂದ್ರ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಅತಿ ಮುಖ್ಯ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಿಎಂ ಕುರ್ಚಿಗಾಗಿಯೂ ಕಿತ್ತಾಟ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವು ಬದಲಾಗಬೇಕು ಎಂಬ ಒತ್ತಾಯ ಇದೆ. ಈ ಕುರ್ಚಿಗಳ ಗಲಾಟೆ ಬೈ ಎಲೆಕ್ಷನ್ ಫಲಿತಾಂಶದ ಮೂಲಕ ಬಗೆಹರಿಯಬಹುದು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ 2 ಕ್ಷೇತ್ರಗಳನ್ನ ಗೆದ್ರೆ ಸಿಎಂ ಕುರ್ಚಿ ಸೇಫ್ ಆಗುತ್ತೆ. ಅದೇ ರೀತಿ ಬಿಜೆಪಿ ಗೆದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟ ಭದ್ರ ಆಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಬೈ ಎಲೆಕ್ಷನ್ ನಡೀತಾ ಇದ್ದು, ಸಿದ್ದರಾಮಯ್ಯ ಈಗ ಈ ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. 2 ಕ್ಷೇತ್ರ ಗೆದ್ದು ಬಲ ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ಫಲಿತಾಂಶ ಗ್ಯಾರಂಟಿ ಆಡಳಿತ ವಿಶ್ವಾಸಾರ್ಹತೆಗೆ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದ್ದು, 2 ಕ್ಷೇತ್ರದ ಗೆಲುವಿನ ಮೂಲಕ ಕುರ್ಚಿ ಕಿತ್ತಾಟಕ್ಕೆ ತೆರೆ ಎಳೆಯಬೇಕು ಅಂತ ಸಿದ್ದು ತೀರ್ಮಾನಿಸಿದ್ದಾರಂತೆ. ಈ ಚುನಾವಣೆ ಸಿದ್ದರಾಮಯ್ಯಗೆ ಎಷ್ಟು ಮುಖ್ಯವೋ ವಿಜೇಂದ್ರಗೂ ಅಷ್ಟೇ ಮುಖ್ಯ. ಯಾಕಂದ್ರೆ ಈ ಹಿಂದೆ ನಡೆದ ಶಿಗ್ಗಾಂವಿ, ಚನ್ನಪಟ್ಟಣ, ಸಂಡೂರು ಉಪಚುನಾವಣೆಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಭಾರಿ ಹಿನ್ನಡೆಯಾಗಿತ್ತು. ಈಗ ಈ ಉಪಚುನಾವಣೆಯನ್ನು ಸೋತರೆ ಬಿಜೆಪಿಯಲ್ಲಿ ನಾಯಕತ್ವದ ಪ್ರಶ್ನೆಗಳು ತಲೆ ಎತ್ತಲಿವೆ. ಅದಕ್ಕೆ ವಿಜೇಂದ್ರಗೂ ಈ ಉಪಚುನಾವಣೆ ಗೆಲುವು ಅನಿವಾರ್ಯವಾಗಿದೆ. ಅದಕ್ಕೆ ವಿಜೇಂದ್ರ ಹಗಲು ರಾತ್ರಿ ಎನ್ನದೆ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಚುನಾವಣೆ ಬಿವೈ ವಿಜೇಂದ್ರಗೆ ಸವಾಲಾಗಿದೆ. ಯಾಕಂದ್ರೆ ವಿಜೇಂದ್ರ ನಾಯಕತ್ವಕ್ಕೆ ಈ ಚುನಾವಣೆ ಅಗ್ನಿ ಪರೀಕ್ಷೆ ಆಗಿದೆ. ಉಪಸಮರ ಗೆದ್ದರೆ ಸಾರಥ್ಯದ ಸ್ಥಾನ ಭದ್ರ ಆಗುತ್ತೆ. ಪಕ್ಷದಲ್ಲಿನ ವಿರೋಧಿಗಳಿಗೆ ಉತ್ತರ ಕೊಡಬಹುದು. ಸೋತರೆ ವಿಜೇಂದ್ರ ರಾಜಕೀಯ ಭವಿಷ್ಯ ಮಂಕಾಗುವ ಸಾಧ್ಯತೆ ಇದೆ. ಬಿವೈ ವಿಜೇಂದ್ರ ವಿರುದ್ಧ ಅವರದ್ದೇ ಪಕ್ಷದಲ್ಲಿ ಒಂದು ವಿರೋಧಿ ಪಡೆ ಇದೆ. ಅವರು ವಿಜೇಂದ್ರ ಅವರಿಂದ ನಾಯಕತ್ವ ಸ್ಥಾನ ಕಿತ್ತುಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ವಿಜೇಂದ್ರ ಅಸಮರ್ಥ ಅಂತ ತೋರಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ. ಅಂಥವರಿಗೆಲ್ಲ ಉತ್ತರ ಕೊಡಲು ವಿಜೇಂದ್ರ ಈ ಚುನಾವಣೆಯನ್ನ ಗೆಲ್ಲಬೇಕಿದೆ. ಅದಕ್ಕೆ ಬಿಜೆಪಿಯ ಬೇರೆ ನಾಯಕರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಅಪ್ಪ ಮಗ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಸದ್ಯ ದಾವಣಗೆರೆಯಲ್ಲಿ ಸಿಎಂ ವಿಜೇಂದ್ರ ಇಬ್ಬರೂ ಪ್ರಚಾರ ಮಾಡ್ತಾ ಇದ್ದು, ಅತ್ತ ಬಾಗಲಕೋಟೆಯಲ್ಲಿ ಬಿಜೆಪಿ ಘಟಾನುಘಟಿಗಳೇ ಬೀಡುಬಿಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರವಾಗಿ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಕ್ಯಾಂಪೇನ್ ಮಾಡಿದ್ದಾರೆ. ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ನಂತರ ಪ್ರಚಾರ ಮಾಡಿದ ಬಿಎಸ್ವೈ ವೀರಣ್ಣ ಚರಂತಿಮಠಗೆ ಮತ ಕೇಳಿದ್ರು. ಮತ್ತೊಂದು ಕಡೆ ಜಮೀರ್ ಅಹಮದ್ ಸಹ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟು ನವನಗರದ ವಾಂಬೆ ಕಾಲೋನಿಯಲ್ಲಿ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮಿಟಿ ಪರ ಜಮೀರ್ ರೋಡ್ ಶೋ ನಡೆಸಿದ್ರು. ವಾಂಬೆ ಕಾಲೋನಿಯಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಮತಗಳೇ ಹೆಚ್ಚಾಗಿದ್ದು, ಅಲ್ಲಿ ಜಮೀರ್ ಮತಗಳನ್ನು ಸೆಳೆಯೋ ಪ್ರಯತ್ನ ಮಾಡಿದ್ರು. ವಾರದಿಂದ ನಡೆದ ಭರ್ಜರಿ ಬೈ ಎಲೆಕ್ಷನ್ ಪ್ರಚಾರ ಅಂತಿಮ ಹಂತಕ್ಕೆ ಬಂದಿದೆ. ಎಲ್ಲರ ಚಿತ್ತ ಈಗ ಏಪ್ರಿಲ್ 9ರತ್ತ ನೆಟ್ಟಿದ್ದು, ಮತದಾನದ ದಿನ ಏನೆಲ್ಲ ಆಗುತ್ತೆ, ಯಾರಿಗೆ ಜನ ಜೈ ಅಂತಾರೆ ಅನ್ನುವಂತಹ ಕುತೂಹಲ ಗರಿಗೆದರಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.